ಹಲವು ದಿವಸಗಳಿಂದ ಎಟಿಎಂ ವ್ಯವಹಾರಗಳಿಗೆ ಶುಲ್ಕ ವಿಧಿಸುವ ಬಗ್ಗೆ ಹರಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಸ್ಬಿಐ ಈಗ ಸ್ಪಷ್ಟನೆ ನೀಡಿದ್ದು, ಎಟಿಎಂನಿಂದ ಹಣ ಡ್ರಾ ಮಾಡಿದ್ರೆ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸುವುದಿಲ್ಲ ಎಂದು ಹೇಳಿದೆ. ಇದೇ ವೇಳೆ ಅದು ಬಡ್ಡಿ ಮತ್ತು ಪೆಟ್ರೋಲ್ ವ್ಯಾಲೆಟ್ ಬಳಸಿ ಎಟಿಎಂನಿಂದ ಹಣವನ್ನ ತೆಗೆಯುವ ಗ್ರಾಹಕರಿಗೆ ಮಾತ್ರ ₹25 ಶುಲ್ಕವನ್ನ ಅನ್ವಯವಾಗಲಿದೆ. ಇದು ಉಳಿತಾಯ ಖಾತೆಯನ್ನ ಹೊಂದಿರುವ ಗ್ರಾಹಕರಿಗೆ ಅನ್ವಯವಾಗುವುದಿಲ್ಲ ಎಂದು ಎಸ್ಬಿಐ ತಿಳಿಸಿದೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಕಟವಾದ ಬಳಿಕ ಎಸ್ಬಿಐ ಆಡಳಿತ ನಿರ್ದೇಶಕ ರಜನೀಶ್ ಕುಮಾರ್ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು. ಈ ಬಗ್ಗೆ ಅತಿ ಶೀಘ್ರವೇ ಮತ್ತೊಂದು ಸುತ್ತೋಲೆಯನ್ನ ಹೊರಡಿಸಲಾಗುವುದು. ಅಷ್ಟೇ ಅಲ್ಲದೆ ನೂತನ ಸೇವಾ ಶುಲ್ಕ ಜೂನ್ 1ರಿಂದ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಕೇವಲ ರುಪಿ ಕಾರ್ಡ್ಗಳನ್ನು ಮಾತ್ರ ಉಚಿತವಾಗಿ ನೀಡಲಾಗುತ್ತದೆ. ಎಟಿಎಂನಿಂದ ಹಣ ವಿತ್ಡ್ರಾ ಮಾಡಲು ತಿಂಗಳ ಮೊದಲು 4 ವಿತ್ಡ್ರಾಲ್ಗೆ ಯಾವುದೇ ಶುಲ್ಕ ಇರೋದಿಲ್ಲ. 4ಕ್ಕಿಂತ ಹೆಚ್ಚಿನ ವಿತ್ಡ್ರಾಲ್ ಮಾಡಿದ್ರೆ ಆ ಬಳಿಕ ಎಸ್ಬಿಐ ಶಾಖೆಯಲ್ಲೇ ಮತ್ತೆ ವಿತ್ಡ್ರಾ ಮಾಡಿದ್ರೆ ಪ್ರತಿ ವಿತ್ಡ್ರಾಲ್ಗೆ ₹50 ಜೊತೆಗೆ ಸೇವಾ ಶುಲ್ಕ. ಬೇರೆ ಬ್ಯಾಂಕ್ಗಳ ಎಟಿಎಂನಲ್ಲಿ ವಿತ್ಡ್ರಾ ಮಾಡಿದ್ರೆ ಪ್ರತಿ ವಿತ್ಡ್ರಾಲ್ಗೆ ₹20 ಜೊತೆಗೆ ಸೇವಾ ಶುಲ್ಕ ಕೊಡಬೇಕು. ಹಾಗೆ ಎಸ್ಬಿಐ ಎಟಿಎಂಗಳಲ್ಲಿ ವಿತ್ಡ್ರಾ ಮಾಡಿದ್ರೆ ₹10 ಜೊತೆಗೆ ಸೇವಾ ಶುಲ್ಕ ಸಹ ವಿಧಿಸಲಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.